ಎಲ್ರಿಗೂ ನಮಸ್ಕಾರ. ನ್ಯೂಸ್ 18ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸತೀಶ್ ಕನಕಪುರ. ವರ್ಷದ ಆರಂಭದಲ್ಲೇ ಬರುವಂಥ ಒಂದು ಹಬ್ಬವನ್ನು ನಮ್ಮ ಭಾರತದಾದ್ಯಂತ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಹೆಸರುಗಳಲ್ಲಿ ಆಚರಿಸ್ತಾರೆ. ಆದರೆ ನಮ್ಮ ಕರ್ನಾಟಕದಲ್ಲಿ ಸಂಕ್ರಾಂತಿ ಎಂಬ ಹೆಸರಿನಲ್ಲಿ ನಾವು ಆ ಹಬ್ಬವನ್ನು ಸಂಭ್ರಮಿಸ್ತೀವಿ. ಸಂಕ್ರಾಂತಿ ಅಂದ ತಕ್ಷಣ ನಮಗೆ ನೆನಪಿಗೆ ಬರುವಂಥದ್ದು ಜೋಡೆತ್ತುಗಳನ್ನು ಒಂದು ಕಿಚ್ಚಾಯಿಸುವ ಮುಖಾಂತರ ಎಳ್ಳು ಬೆಲ್ಲವನ್ನು ಹಂಚಿ ಒಳ್ಳೆ ಮಾತುಗಳನ್ನು ಆಡುತ್ತಾ ಒಂದು ಸಂಕ್ರಾಂತಿ ಸುಗ್ಗಿಯನ್ನು ನಾವು ಸಂಭ್ರಮಿಸ್ತೀವಿ. ಆದರೆ ನಾನಿವತ್ತು ಇಲ್ಲಿಗೆ ಸಂಕ್ರಾಂತಿ ಹಬ್ಬಕ್ಕೆ ಯಾವುದೇ ಜೋಡೆತ್ತುಗಳನ್ನು ಕಿಚ್ಚಾಯಿಸೋದಕ್ಕೆ ಬಂದಿಲ್ಲ. ಜೋಡಿಗಳನ್ನು ಮಾತಿನ ಕಿಚ್ಚಾಯಿಸುವ ಮುಖಾಂತರ ಅವ್ರನ್ನ ಕಿಚ್ಚಾಯಿಸಿ ಒಂದಷ್ಟು ವಿಚಾರಗಳನ್ನ ಮಾತಾಡ್ಸೋಕೆ ಬಂದಿದ್ದೀನಿ. ಆದರೆ ಆ ಜೋಡಿಗಳು ಯಾರು? ಇಲ್ಲಿದ್ದಾರೆ ನೋಡಿ ಆ ಜೋಡಿಗಳು. ಸಂಕ್ರಾಂತಿ ಹಬ್ಬದ ಒಂದು ಸಂಭ್ರಮಕ್ಕೆ ಬೇಕಾದಂಥ ರೀತಿಯಲ್ಲಿ ಭರ್ಜರಿಯಾಗಿ ಹಬ್ಬ ಅಂದರೆ ಯಾವ ರೀತಿ ಇರಬೇಕು, ಅದರಲ್ಲೂ ಹೆಣ್ಮಕ್ಳಿಗೆ ಸಂಕ್ರಾಂತಿ ಹಬ್ಬ ಅಂದರೆ ಒಂದು ಸ್ಪೆಷಲ್. ಎಳ್ಳು ಬೆಲ್ಲ ಬೀರಿ ಎಲ್ಲರೂ ಮನೆಗೆ ಹೋಗಿ ಸೆಲೆಬ್ರೇಟ್ ಮಾಡ್ತಾರೆ. ಸರ್, ಗಂಡು ಮಕ್ಳುಗಳಿಗೆ ಆ ಒಂದು ಅವಕಾಶ ಇಲ್ಲ. ನಮಗಿರೋದೇ ಒಂದು ಶರ್ಟ್ ಒಂದು ಪಂಚೆ ಅಷ್ಟೇ. ನೀವು ಕೈಯಲ್ಲಿ ಹಿಡ್ಕೊಂಡಿದ್ರೆ ಕಪ್ ತಿನ್ಕೊಂಡು ಓಡಾಡಬೇಕು ಸರ್, ಅಷ್ಟೇ ಜೀವನ. ಸೊ ಮೊದಲಿಗೆ ಸರ್, ನಮ್ಮ ನ್ಯೂಸ್ 18 ಕನ್ನಡದ ವತಿಯಿಂದ ಎಲ್ರಿಗೂ ಕೂಡ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನೀವು ನಮ್ಮ ಕರ್ನಾಟಕದ ಜನತೆಗೆ ಮತ್ತು ನಮ್ಮ ನ್ಯೂಸ್ 18 ವೀಕ್ಷಕರಿಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನ ಕೋರ್ತಾ ಈ ಒಂದು ಕಾರ್ಯಕ್ರಮವನ್ನು ಶುರು ಮಾಡೋಣ ಸರ್. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಏನೋ ಹುಷಾರಾಗಿ ಕಿಚ್ಚಾಯಿಸಿ, ಹಸುಗಳಿಗೂ ಏಟಾಗಬಾರ್ದು, ಕಿಚ್ಚಾಯಿಸೋರ್ಗೂ ಏಟಾಗಬಾರ್ದು, ಬೆಂಕಿ ಅಪಘಾತಗಳೇನು ಆಗಬಾರ್ದು. ಎಲ್ರಿಗೂ ಒಳ್ಳೇದಾಗಲಿ. ದ ರೈಸ್ ಆಫ್ ಅಶೋಕ ಟೀಮ್ ಕಡೆಯಿಂದ ನಾವಿಬ್ಬರು ವಿಶ್ ಮಾಡ್ತಾ ಇದ್ದೀವಿ. ಮೇಡಮ್, ನೀವು ಕನಕಪುರದವರಾದ್ರಿಂದ ಸಂಕ್ರಾಂತಿ ಸ್ವಲ್ಪ ಜೋರಾಗಿ ಆಚರಿಸಿರ್ತಾರೆ. ನೀವು ನಮ್ಮ ಆಡಿಯನ್ಸ್ಗೆ, ನಮ್ಮ ವೀಕ್ಷಕರಿಗೆ, ನಮ್ಮ ರಾಜ್ಯದ ಜನತೆಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಹೇಳೋದಾದ್ರೆ? ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ವರ್ಷದ ಮೊದಲನೇ ಹಬ್ಬ ತುಂಬ ಸಂಭ್ರಮ ಸಡಗರದಿಂದ ಎಲ್ಲರೂ ಆಚರಣೆ ಮಾಡಿ, ಹಾಗೆ ಇಡೀ ವರ್ಷ ಕೂಡ ಅಷ್ಟೇ ಸಂಭ್ರಮಿಸ್ತಾ ನಿಮ್ಮ ಜೀವನ ಇರಲಿ ಅಂತ ಎಲ್ರಿಗೂ ಕೇಳ್ಕೊತೀನಿ. ಸಡಗರ ಅನ್ನೋಕೆ ಹೋಗಿಲ್ಲ, ಸಡಗರ ಇಲ್ಲ, ಪಟಾಕಿ ಅನ್ನೋಕೋ ಕಟಾಪಿ ಅಂತೆಲ್ಲ ಅಂತಾರೆ ಅವರು, ಸೊಗಡು ಅನ್ನೋಕೆ ಸೊಡಗು ಅಂತೆಲ್ಲ ಅಂತಾರೆ. ಏನಾರ ಹೇಳ್ತಾರ ಅಂತ ಕಾಯ್ತಾ ಇದೆ. ಸದ್ಯ ಏನೂ ಮಿಸ್ಟೇಕ್ ಆಗಲಿಲ್ಲ, ಅದೇ ಖುಷಿ ಇವತ್ತು. ಸರ್, ನಡಗಿಲ್ಲ, ಅವರು ಗುಡುಗುದ್ರು. ಹೌದು, ಬಿಡ್ರು, ನಾವೇ ಸ್ವಲ್ಪ ನಡಗಿದ್ದು. ಸರ್, ಸಂಕ್ರಾಂತಿ ಏನಿದೆ ನಿಮ್ಮ ಈ ವರ್ಷದ ಕ್ರಾಂತಿ? ಅಲ್ಲೇ ಇದೆಯಲ್ಲ, ಸಂಕ್ರಾಂತಿ, ಅಶೋಕನೇ ಕ್ರಾಂತಿ. ಕ್ರಾಂತಿಯ ಹೆಸರೇ ಅಶೋಕ, ದ ರೈಸ್ ಆಫ್ ಅಶೋಕ. ಹಂಗಾಗಿ ಸಂಕ್ರಾಂತಿ ಒಳಗಡೆ ಕ್ರಾಂತಿ ಅಂದರೆ ಈ ವರ್ಷ ನಮಗೆ ಅಶೋಕನೇ. ಮೇಡಮ್, ನಿಮ್ಮ ಕ್ರಾಂತಿ? ಸೇಮ್, ಅಂದರೆ ಈ ವರ್ಷದ ರೈಸ್ ಆಫ್ ಅಶೋಕ ರಿಲೀಸ್ ಆಗ್ತಾ ಇದೆ. ಭಾಳ ಖುಷಿ ಇದೆ. ಈ ವರ್ಷದ ಪ್ರಾರಂಭದಲ್ಲೇ ಒಂದು ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಂತ ಭಾಳ ಖುಷಿ ಇದೆ. ಸಂಕ್ರಾಂತಿ ಆಗಿದ ತಕ್ಷಣ ಸಿನಿಮಾ ರಿಲೀಸ್ ಆಗುತ್ತೆ. ಸಂಕ್ರಾಂತಿ ಆದ್ಮೇಲೆ ಕ್ರಾಂತಿ. ಸರ್, ಸಂಕ್ರಾಂತಿ ಅಂದ ತಕ್ಷಣ ನಮಗೆ ಏನೇನೋ ನೆನಪಿಗೆ ಬರುತ್ತೆ. ಹಬ್ಬದ ಸಡಗರ, ಇದು ಎಸ್ಪೆಷಲಿ ಸುಗ್ಗಿ ಹಬ್ಬ ಅಂತೀರಿ. ರೈತರಿಗೆ ತುಂಬಾ ಹತ್ತಿರವಾದಂತಹ ಒಂದು ಹಬ್ಬ. ಸೊ ನೀವು ಕೂಡ ರೈತಾಪಿ ವರ್ಗದವರು, ನೀವು ರೈತಾಪಿ ವರ್ಗದವರು, ನಾವೆಲ್ಲರಿಗೂ ಕೂಡ ಒಂದು ಹಿನ್ನೆಲೆ ಅಂದ್ರೆ ರೈತರ. ಸೊ ಮಂಡ್ಯ, ಕನಕಪುರ ಎರಡೂ ಕಡೆಯೂ ಕೂಡ ಸುಗ್ಗಿಯ ಸಂಭ್ರಮ ಜೋರಾಗಿರುತ್ತೆ. ನಿಮಗೆ ಸಂಕ್ರಾಂತಿ ಅಂದ ತಕ್ಷಣ ನೆನಪಿಗೆ ಬರುವಂತ ನೆನಪುಗಳು? ನನಗೆ ಸಂಕ್ರಾಂತಿ ಅಂತಂದ್ರೆ ಇದೇನೋ ಒಂದು ನಾನು ಫಸ್ಟ್ ಬರೋದೇ ನಮ್ಮ ತಾಯಿ, ನಮ್ಮವ್ವ, ಅವ್ವ ಅಂತಲೇ ಕರಿತಾ ಇದ್ದೆ ನಾನು. ಅದು ಬಿಟ್ಟರೆ ನನಗೆ ಲೈಫಲ್ಲಿ ಸಂಕ್ರಾಂತಿ ಅಂದ ತಕ್ಷಣ ಇನ್ಯಾವ ನೆನಪುಗಳು ಬರೋಲ್ಲ. ಯಾಕೆಂದರೆ ಬಾಲ್ಯ ಕಳೆದಿದ್ದೆ ನಾನು ಊರಲ್ಲಿ, ಹಳ್ಳಿನಲ್ಲಿ. ನಮ್ಮದೊಂದು ತೊಟ್ಟಿ ಮನೆ, ಅಂದರೆ ನಾಡಂಚಿನ ತೊಟ್ಟಿ ಮನೆ ಅಂತ ಕರಿತೀವಿ. ಒಂದು ಸಣ್ಣ ಹೌಸ್ ಮನೆ ನಮ್ಮದು. ಅದರಲ್ಲೇ ನಮ್ಮ ಇಡೀ ಕುಟುಂಬ ಒಂದು 10-15 ಜನ ಒಟ್ಟಿಗೆ ಇರ್ತಾ ಇದ್ವಿ ನಾವೆಲ್ಲ, ಒಂದು 7-8 ಜನ. ಆ ಥರ ಕೂಡು ಕುಟುಂಬದಲ್ಲಿ ಬೆಳೆದು ಬಂದವನು ನಾನು. ಅಕ್ಕ ತಂಗಿರು, ಅಣ್ಣ ತಮ್ಮದಿರು, ಸ್ನೇಹಿತರು, ಸುತ್ತಮುತ್ತ ಜನ, ಆ ವಾತಾವರಣದಲ್ಲಿ ಬೆಳೆದಿದ್ದು. ಹಾಗಾಗಿ ಹಳ್ಳಿ ಆಗ್ಬೋದು, ಆ ಕೆರೆ ಆಗ್ಬೋದು, ಆ ಹಸು ಆಗ್ಬೋದು, ಹಸು ಸಗಣಿ ಆಗ್ಬೋದು, ಕೋಳಿ ಆಗ್ಬೋದು, ಮಕ್ರಿ ಆಗ್ಬೋದು, ಆಮೇಲೆ ಒಬ್ಬಟ್ಟಾಗ್ಬೋದು, ಆಮೇಲೆ ಗುಲಾಮ್ ಪಟ್ಟೆ ಎಣ್ಸೋದಾಗ್ಬೋದು, ಕರಿದಾರ ಕಟ್ಟೋದಾಗ್ಬೋದು, ಅದಕ್ಕೆ ಏನೋ ರೆಡಿ ಮಾಡಿ ಸ್ನಾನ ಮಾಡಿಸಿ ಕೆರೆ ಹತ್ರ ಕರ್ಕೊಂಡೋಗಿ ಹಸುಗಳನ್ನ ತಿಕ್ಕಿ ಚೆನ್ನಾಗಿ ಸೋಪ್ ಹಾಕಿ, ಆ ವರ್ಷಕ್ಕೊಂದೇ ಸಲ ಸೋಪ್ ಗೀಪೆಲ್ಲ ಹಾಕಿ ಪಾಪ ಎಲ್ಲ ಕೊಂಬಿಗೆಲ್ಲ ಬಣ್ಣ ಹಚ್ಚಿ ನೀಟಾಗಿ ನಮ್ಮ ಅಣ್ಣ ಕೊಂಬೊರೆಯೋ ನಿಂಗೆ ಅದನ್ನ ನೆನಪಿದೆ, ನಾಗೇಂದ್ರ ಅಂತ. ಅವನು ಕೊಂಬೊರೆಯೋನು, ಇನ್ನೊಬ್ಬ ನಮ್ಮ ಅಣ್ಣ ಇದ್ದ ಸಿದ್ದರಾಮ ಅಂತ, ಅವನು ಇನ್ನೊಂದು ಕೆಲಸ ಮಾಡೋನು. ಅವರಿಬ್ರು ಸೇರಿ ಗುಲಾಮ್ ಪಟ್ಟೆ ಎಣ್ಸೋದು ಎಲ್ಲ ರೆಡಿ ಮಾಡಿ ಆ ಹಸುಗಳು ನೋಡ್ತೀವಿ. ಗೊತ್ತಾಗುತ್ತೋ ಎಷ್ಟು ಖುಷಿ ಆಗೋದಂದ್ರೆ ನಮ್ಮ ಕಣ್ಣಲ್ಲಿ. ಆ ರೈತರಿಗೆ ಅಷ್ಟೇ ಖುಷಿ ಆಗುತ್ತೆ ಆ ಹಸುಗಳು ನೋಡಿದಾಗ. ಅದೇ ಬ್ಯೂಟಿ, ಆ ಸಂಭ್ರಮ ಇದೆಯಲ್ಲ, ಆ ಸಂಭ್ರಮಕ್ಕೆ ಏನೋ ಬೆಲೆ ಕಟ್ಟಕ್ಕಾಗಲ್ಲ, ಯಾವುದೋ ರೇಟಿಂಗ್ ಕೊಡೋಕ್ಕಾಗಲ್ಲ.
ನೀವು ಮೇಡಮ್ ನೀವಂತೂ ದನ ತೊಳೆದಿರೋ ತರ ಕಾಣಿಸ್ತಾ ಇಲ್ಲ, ಬಟ್ ಅಟ್ಲೀಸ್ಟ್ ಎಳ್ಳು ಬೆಲ್ಲ ಆದ್ರೂ ಹಂಚಿರ್ತೀರಾ. ಅಷ್ಟೇ ಸಿನಿಮಾದಲ್ಲಿ ತೊಳೆದಿದ್ದೀನಿ ಅಷ್ಟೇ. ಬಟ್ ಎಳ್ಳು ಬೆಲ್ಲ ಖಂಡಿತ ತುಂಬಾ ಜನಕ್ಕೆ ಅಮ್ಮ ಅಂದ್ರೆ ಅದನ್ನೆಲ್ಲ ಡಬ್ಬಕ್ಕೆ ಹಾಕಿ ಆಮೇಲೆ ಪ್ರತಿಯೊಬ್ರಿಗೂ ತಾಂಬೂಲ ಎಲ್ಲ ರೆಡಿ ಮಾಡಿ ಪ್ರತಿಯೊಂದು ಮನೆಗೂ ತಟ್ಟೆಲಿ ಇಟ್ಟು ಕಳಿಸ್ತಾರೆ. ಇವಾಗ್ಲೂ ಬಿಡಲ್ಲ, ಇವಾಗ್ಲೂ ಕಳಿಸ್ತಾರೆ ನನ್ನನ್ನ. ಇವಾಗ 10 ಮನೆಗೂ ಹೋಗಿ ಎಳ್ಳು ಬೆಲ್ಲ ಎಲ್ಲ ಕೊಟ್ಬಿಟ್ಟು ಬಾ ಅಂತ ನನ್ನ ಇವಾಗ್ಲೂ ಕಳಿಸ್ತಾರೆ. ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ಎಷ್ಟು ಜನ ಇದ್ದಾರೆ ಅವ್ರೆಲ್ರಿಗೂ ಇವಾಗ ಪ್ಲೀಸ್ ನಾನು ಹೋಗಲ್ಲ ಅಂದ್ರೆ ಅಟ್ಲೀಸ್ಟ್ ಬೆಲ್ ಮಾಡ್ಬಿಟ್ಟಾದ್ರೆ ಡೆಲಿವರಿ ತರ ಆದ್ರೂ ಇಟ್ಬಿಟ್ಟು ಬಾ ಅಂತ ಕಳಿಸ್ತಾರೆ. ಸರ್ ಒಂದು ಎತ್ತುಗಳು ಅಂತ ಅಂದ ತಕ್ಷಣ ಅದರಿಂದ ಹಳ್ಳಿ ಜನಗಳಿಗೆ ಒಂದು ಸಾವಿರಾರು ನೆನಪುಗಳು ಸಿಗ್ತವೆ. ಹೌದು. ಸೊ ನಿಮ್ಗೆ ಒಂದು ಯಾವ್ದಾರ ಎತ್ತು ಒಂದು ಹಳ್ಳಿಗಳ ಕಡೆ ಯಾವ ತರ ಅಂದ್ರೆ ಫ್ಯಾಮಿಲಿ ಮೆಂಬರ್ಗಳ ತರ ನೋಡ್ತೀವಿ ಸರ್ ನಾವು. ನಾವು ಈ ಹಸುಗಳು ನಮ್ಮ ಹತ್ರ ಇದ್ದಿದ್ದು ಒಂದು ಕಪ್ಪು ಹಸು, ಒಂದು ಬಿಳಿ ಹಸು, 2 ಹೆಣ್ಣಸದು ಹಸುಗಳದು. ಎತ್ತಲ್ಲಿ ನಾವು ಉಳುಮೆ ಮಾಡ್ತಾರಲ್ಲ ಅದೇ ಉಳುಮೆ ಮಾಡ್ತಾ ಇತ್ತು. ಅವು ಹಾಲು ಕೊಡ್ತಾ ಇತ್ತು, ಉಳುಮೆನೂ ಮಾಡ್ತಾ ಇತ್ತು, ಜೊತೆಗೆ ನಮ್ಮ ಮನೆ ಫ್ಯಾಮಿಲಿ ಮೆಂಬರ್ಸ್ ಅನ್ನನೂ ಕೊಡೋದು. ನಾನು ಕೆರೆಗೆ ಹಿಡ್ಕೊಂಡು ಹೋಗ್ತಿದ್ದೆ ಮೇಯ್ಸಕ್ಕೆ ಅಂತ. ಮೇಯ್ಸಿಯಲ್ಲಿ ತೊಳೆದು ಬಿಟ್ಟು ಅದನ್ನ ಬಿಟ್ರೆ ಅವು ಕೊಂಬಿಗೆ ಹಗ್ಗ ಕಟ್ಬಿಡ್ತಾ ಇದ್ವಿ. ಬಿಟ್ರೆ ಸೀದಾ ಮನೆ, ನಾವೇನು ಅಡ್ರೆಸ್ ಹೇಳೋದು ಕರ್ಕೊಂಡೋಗಿ ಬಿಡೋದು ಅದೆಲ್ಲ ಏನಿಲ್ಲ, ಸೀದಾ ಹೋಗಿ ಅವ್ರ ಜಾಗದಲ್ಲಿ ಕೂತ್ಕೊಳ್ಳೋದು, ಅವು ಮಲ್ಕೊಳ್ಳುವ. ಅಷ್ಟು ಅಟ್ಯಾಚ್ಮೆಂಟ್ ಇತ್ತು. ಬಿಳಿ ಹಸು ಅಂತಂದ್ರೆ ನಮ್ಮ ಮಗು ಥರ. ಆ ಸತ್ತೋದಾಗಂತೂ ನಮ್ಮ ಮನೇಲಿ ಎಲ್ಲರೂ ಹತ್ಬಿಟ್ಟಿದ್ರು ಫುಲ್ಲು. ನಮ್ಮ ಮನೇಲಿ ನಮ್ಮ ತಾಯಿ ಹಿಡಿದು ಎಲ್ಲರೂ ಕಣ್ಣೀರು ಹಾಕಿದ್ರು. ಅಷ್ಟು ಪ್ರೀತಿ ಅಟ್ಯಾಚ್ಮೆಂಟು ಹಸುಗಳ ಮೇಲೆ ಇತ್ತು ನಮಗೆ. ಪ್ರತಿಯೊಂದು ಊರಲ್ಲೂ ಮೇಡಮ್ ನೀವು ನೋಡಿರ್ತೀರ ಅನ್ಕೋತೀನಿ, ಎಲ್ಲ ಊರಲ್ಲೂ ಇರುತ್ತೆ. ನಮ್ಮೂರ ಕಡೆ ಇದನ್ನ ಅಶ್ವತ್ಥ ಕಟ್ಟೆ, ನಾವೆಲ್ಲ ಇದನ್ನ ಕೆಲವು ಸಲ ನಾವು ಹುಡುಗರು ಸೇರಿದಾಗ ಸೋಂಬೇರಿ ಕಟ್ಟೆ ಅಂದ್ಬಿಟ್ಟು ಕೂತ್ಕೊಳ್ಳುವ. ಇವೆಲ್ಲ ನಮಗೆ ನೆನಪಾಗೋದು ಒಂದು ಸಂಕ್ರಾಂತಿನೋ, ಒಂದು ಯುಗಾದಿನೋ, ಒಂದು ಮಹಾಲಯ ಅಮಾವಾಸ್ಯೆನೋ. ಸೊ ಈ ಒಂದು ಅಶ್ವತ್ಥ ಕಟ್ಟೆ ಅದರ ಒಂದಷ್ಟು ನೆನಪುಗಳ ಬಗ್ಗೆ ಮಾತಾಡೋದಾದ್ರೆ ಇಬ್ರು ಸರ್. ನನಗೆ ಗೊತ್ತಿರೋ ಪ್ರಕಾರ ನನಗೆ ಅರಳಿಕಟ್ಟೆ ಅಂತಂದ್ರೆ ನಮ್ಮೂರಲ್ಲಿ ಒಂದು ಅರಳಿಕಟ್ಟೆ ಇದೆ. ಅಲ್ಲಿ ತುಂಬ ಜನ ನಾವು ಕೂರೋದು ನಮ್ಗೆ ಅಡ್ಡನೇ ಅದು. ನಮ್ಮ ಡಿಸ್ಕಷನ್ಗೆ, ಇನ್ನೊಂದಕ್ಕೆ, ಮಾತುಕತೆಗೆ, ಸುಮ್ಮನೆ ಸೋಮೇರಿ ಅರಟೆ ಹೊಡಿಯೋಕ್ಕೆ, ಆಟ ಆಡೋಕ್ಕೆ, ಪ್ರತಿಯೊಂದಕ್ಕೂ ಅಡ್ಡ ಬಂದು ಅರಳಿಕಟ್ಟೆನೆ. ನಾನು ಸೈಕಲ್ ಕಲಿತಾ ಇದ್ನಲ್ಲ ಅವಾಗ, ಒಳಪೆಟ್ಲು ಅಂತ ಹೊಡಿತಿದ್ವಿ. ಆ ಒಳಪೆಟ್ಲು ಹೊಡಿಬೇಕಾದ್ರೆ ಕಲ್ತ್ಕೊಳ್ತಾ ಇದ್ಬೇಕಾದ್ರೆ ಒಂದ್ಸಲ ಏನು ಮಾಡಿದೆ, ಸೀಟ್ ಗತ್ಬಿಟ್ಟೆ ನಾನು. ಕಾಲು ಕೆಳಗಡೆ ನೆಲೆ ಕೆಡಿಸಲ್ಲ ನನಗೆ. ಓಕೆ, ಆ ಪೆಟ್ಲನ್ನ ಸುಮ್ಮನೆ ಹಿಂಗೆ ತಳ್ಳಬೇಕು ಕಾಲಲ್ಲಿ ಅಷ್ಟೇ, ಸೈಕಲ್ ಮೂವ್ ಆಗೋದು ಹಿಂಗೆ ಮೇಲೆ ಕೂತ್ಕೊಂಡು. ಹತ್ಬಿಟ್ಟು ಕೊಟ್ಬಿಟ್ಟೆ, ಡೌನ್ ಇತ್ತಲ್ವಾ, ಮೇಲೆ ಹತ್ತಿದವನು ಸ್ಪೀಡ್ ಕಂಟ್ರೋಲ್ ಮಾಡೋಕ್ಕಾಯ್ತಲ್ಲ, ಏನು ಮಾಡ್ಬೇಕು ಗೊತ್ತಾಗ್ತಾಯಿಲ್ಲ. ಬಂದಿದ್ದೆ ಸೀದಾ ಅರಳಿಕಟ್ಟೆ ಗುದ್ದು ಬಿದ್ದು ಮಂಡಿ ಎಲ್ಲ ಪರಸ್ಕೊಂಡಿತ್ತು. ಅದೊಂದು ನೆನಪಿದೆ. ಅದು ಬಿಟ್ಟರೆ 100 ಏನೋ ದಿನಗಳು ಅರಳಿಕಟ್ಟೆ ಮೇಲೆ ಕಳೆದಿದ್ದೀನಿ. ಮೇಡಮ್ ನಾವು ಊರಿಗೆ ಹೋದಾಗ ಅಲ್ಲಿ ನಮ್ಮ ಸ್ಕೂಲಲ್ಲಿ ಮುಂಚೆ ಅದು ಟ್ರೀ ಟು ಟ್ರೀ ಅಂತ ಆಡ್ತಾ ಇದ್ವಿ. ಮತ್ತೆ ಅದು ಅದ್ರ ಮರ ಸುತ್ತಾಟ. ಸೊ ಅವಾಗ ಟ್ರೀ ಅವಾಗ ನಾವೆಲ್ಲರೂ ಕಸಿನ್ಸ್ ಎಲ್ಲ ಸೇರ್ಕೊಂಡಾಗ ಆ ತರ ಮರದ ಸುತ್ತ ಆ ತರ ಆಟ ಆಡ್ತಾ ಇದ್ದಿದ್ದು ಅವಾಗ ಅಶ್ವತ್ಥ ಕಟ್ಟೆ. ಆಮೇಲೆ ಯೂಶಲಿ ಅಶ್ವತ್ಥ ಕಟ್ಟೆಯಲ್ಲಿ ನಾಗರು ಕಲ್ಲು ಅದೆಲ್ಲ ಅದ್ರ ಸುತ್ತಮುತ್ತ ಇರೋದು ಊರ್ ಕಡೆ ಎಲ್ಲ. ಅವಾಗ ನಾವು ಗಣೇಶ ಹಬ್ಬ, ಗೌರಿ ಹಬ್ಬ ಬಂದಾಗೆಲ್ಲ ಅಲ್ಲಿ ಪೂಜೆ ಮಾಡೋದು, ಈ ತರದ ಒಂದಷ್ಟು ಸಂಪ್ರದಾಯಗಳು. ಇಲ್ಲ ಅದು ಎಲ್ಲ ಶುರು ಆಗೋದು ಸಂಕ್ರಾಂತಿಯಿಂದ. ನಮ್ಮ ಮನೆ ಹತ್ರನು ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಹತ್ರ ಇದೆ. ಅಲ್ಲಿ ಹೆಣ್ಮಕ್ಳು ಮದ್ವೆ ಆಗ್ಬೇಕು ಅನ್ನೋರು ಅದ್ರ ಅಂದ್ರೆ ಕಟ್ಟೆ ಸುತ್ತಬಿಟ್ಟು ಅಲ್ಲಿ ದಾರ ಕಟ್ಟಿ ಅಲ್ಲಿ ಸ್ವಲ್ಪ ತಡವಾಗಿ ಮದ್ವೆ ಆಗ್ತದೆ ಅವರೆಲ್ಲ ಹೋಗಿ ಅಶ್ವತ್ಥ ಕಟ್ಟೆ ಕೇಳಿ. ಇಲ್ಲ ಅದು ಮಾಡ್ಬೇಡ ಅಂದ್ರು ನನ್ನ ತಂಗಿ ಇದ್ಲು, ತುಂಬಾ ಚಿಕ್ಕವಳು ಅವಾಗ. ಯಾಕೆ ಅವರು ಮಾಡ್ತಾರೆ ನಾನು ಮಾಡ್ತೀನಿ ಅಂತ ಸುತ್ತದ್ಲು. ಅವಳು ಉಲ್ಟಾ ಸುತ್ತದ್ಲು ಫುಲ್. ಪೂಜಾರಿ ಬಂದ ಹಿಂಗಲ್ಲ ಉಲ್ಟಾ ಸುತ್ತಿದ್ದೆ ಆದ್ಮೇಲೆ ಅವ್ಳು ಕರೆಕ್ಟಾಗಿ ಸುತ್ತದ್ಲು. ಸಂಕ್ರಾಂತಿಲಿ ಬೇರೆ ಬೇರೆ ರೈತರುಗಳು ಒಂದು ಸುಗ್ಗಿ ಆ ಒಂದು ಬೆಳೆಯನ್ನು ತೆಗೆದು ಸಂಭ್ರಮದಿಂದ ಮನೆಗೆ ತಗೊಂಡೋಗಿ ಅವ್ರದ್ದೇ ಆದಂಥ ಒಂದಷ್ಟು ರೆವಲ್ಯೂಷನ್ಗಳು ಈ ರೀತಿ ಆಗುತ್ತೆ. ಆದರೆ ಈ ನಿಮ್ಮ ಅಶೋಕ ಯಾವ ವಿಚಾರಕ್ಕೆ ರೈಸ್ ಆಗ್ತಾನೆ, ಸಮಾಜದ ಯಾವ ವಿಚಾರದಲ್ಲಿ ಅವನು ರೈಸ್ ಆಗೋದಕ್ಕೆ ಅವಕಾಶ ಸಿಗುತ್ತೆ? ಈಗ ನಾನು ನಿಮಗೆ ಒಂದು ಮಾತು ಕೇಳ್ತೀನಿ ಸುಮ್ಮನೆ. ಫಾರ್ ಎಕ್ಸಾಂಪಲ್, ಈಗ ನೀವು ಸಮಾಜದಲ್ಲಿ ಇಷ್ಟು ವರ್ಷದಿಂದ ಬೆಂಗಳೂರಲ್ಲಿ ಇದ್ದೀರಾ, ಕೆಲಸ ಮಾಡ್ತಾ ಇದ್ದೀರಾ, ಇಷ್ಟು ವರ್ಷ ಸರ್ವಿಸ್ ಮಾಡ್ತಾ ಇದ್ದೀರಾ, ನೀವು ಯಾವ ವಿಷಯದಲ್ಲಿ ರೈಸ್ ಆಗ್ತೀರಾ? ಸರ್ ಪ್ರತಿಯೊಬ್ಬ, ನಾನೇ ಅಂತಲ್ಲ ಯಾರೇ ಆದರೂ ಕೂಡ ಆ ವ್ಯಕ್ತಿಯ ಕೆಲವೊಂದು ವೈಯಕ್ತಿಕ ವಿಚಾರಗಳಿರ್ಬೋದು, ಆತನ ಸ್ಥಾನಮಾನ, ಸ್ವಾಭಿಮಾನ, ಈ ರೀತಿಯಾದಂಥ ಒಂದಷ್ಟು ವಿಚಾರಗಳಿಗೆ ಧಕ್ಕೆ ಆದಂಥ ಸಂದರ್ಭದಲ್ಲಿ, ಡ್ಯಾಮೇಜ್ ಆಗುವಂಥ ಸಂದರ್ಭದಲ್ಲಿ ಖಂಡಿತವಾಗಲೂ ಯಾವುದೇ ವ್ಯಕ್ತಿ ಆದರೂ ಕೂಡ ರೈಸ್ ಆಗ್ತಾನೆ. ಹೌದು, ಹಾಗೆ ನಾನು ಹೇಳೋದು ಅಶೋಕನ ಬದುಕಲ್ಲಿ ಯಾಕೆ ಅವನು ಓದಬೇಕು, ಚೆನ್ನಾಗಿರಬೇಕು, ಒಂದು ಒಳ್ಳೆ ಫ್ಯಾಮಿಲಿ ಇರಬೇಕು, ನಮ್ಮಪ್ಪ ಚೆನ್ನಾಗಾಗಬೇಕು, ನಮ್ಮಪ್ಪನಿಗೆ ಒಂದು ಒಳ್ಳೆ ಮನೆ ಕಟ್ಕೊಡ್ಬೇಕು, ನಮ್ಮಪ್ಪ ಇಡೀ ಬದುಕನ್ನು ನನಗೋಸ್ಕರ ತ್ಯಾಗ ಮಾಡಿದ್ದಾನೆ, ಇಡೀ ಬದುಕಲ್ಲಿ ಏನೂ ಆಸೆ ಪಡ್ದಾನೆ, ಬರೀ ಮಗ ಅಂತ ಒದ್ದಾಡಿದ್ದಾನೆ, ಅವನಿಗೋಸ್ಕರ ಜೊತೆ ನಿಂತ್ಕೋಬೇಕು, ಅವ್ನು ನಂಬಿ ಅವನ್ನ ಪ್ರೀತಿಸುವಂಥ ಒಂದು ಹುಡುಗಿಗೋಸ್ಕರ ಜೊತೆ ನಿಂತ್ಕೋಬೇಕು ಅಂತಂದಾಗ 108 ಅಡೆತಡೆಗಳು ಬರ್ತವೆ. ಇದೊಂದು ರಿಯಲ್ ಇನ್ಸಿಡೆಂಟು.
ಅದಕ್ಕೆ ನಾವೊಂದು ಕಾಲ್ಪನಿಕ ಕಥೆಗಳನ್ನು ಸೇರಿಸಿದ್ದೀವಿ. ಒಂದಷ್ಟು ನಾವು ಸ್ಕ್ರೀನ್ ಪ್ಲೇ ಮಾಡ್ತಾ ಒಂದಷ್ಟು ಸೇರಿಸಿದ್ದೀವಿ. ಬಟ್ ಇದು ಒರಿಜಿನಲ್ ನಡೆದಿರೋದು, ಇದು ನಂಜನಗೂಡು ಕಡೆ ನಡೆದಿರೋದು ಅಂತ ಟಿ.ಕೆ. ದಯಾನಂದರು ಬರೆದಿರೋದು. ಆ ರಿಯಲ್ ಇನ್ಸಿಡೆಂಟ್ಗಳನ್ನ ಇಟ್ಕೊಂಡು ಅವತ್ತು 80ರ ದಶಕ ನಡೆದಂಥ ಏನು ಒಂದು ಸಮುದಾಯದ ಮೇಲೆ ನಡೆದಂಥ ದೊಡ್ಡ ಅಪಘಾತ ಏನಾಗುತ್ತೆ ಸಮುದಾಯದ ಮೇಲೆ, ಅದರ ಮೇಲೆ ಅತ್ಯಾಚಾರ ಏನಾಗುತ್ತೋ ಅದರ ವಿರುದ್ಧ ಹೇಗೆ ಬಂಡೆ ಹೇಳ್ತಾನೆ, ಹೆಂಗೆ ಫೈಟ್ ಮಾಡ್ತಾನೆ, ಒಂದು ಕಮರ್ಷಿಯಲ್ ಸಿನಿಮಾ ಇದು. ಅಂದರೆ ಒಂದು ಮಕ್ಕಳಿಂದ ಹಿಡಿದು ಫ್ಯಾಮಿಲಿಯವರು ಕೂತ್ಕೊಂಡು ಆರಾಮಾಗಿ ನೋಡೋ ಥರ ಸಿನಿಮಾ ಇದು. ಆ ಥರದ್ದೊಂದು ಕಥೆನ ಹೆಣೆದಿದ್ದೀವಿ. ಇದು ಒಂದು ಸಿಂಗಲ್ ಲೈನಲ್ಲಿ ನನ್ನ ಕರಿಯರಲ್ಲಿ ನಾನು ಮಹತ್ವಾಕಾಂಕ್ಷೆಯ ಚಿತ್ರ ಅಂತ ಎಲ್ಲ ಕಡೆ ಹೇಳ್ಕೊಂಬರ್ತಾ ಇದ್ದೀನಿ. ಬಹು ನಿರೀಕ್ಷೆಯ ಚಿತ್ರ ಅಂತ ಹೇಳ್ತಾ ಇದ್ದೀನಿ. ಜನಕ್ಕೆ ಬಹು ನಿರೀಕ್ಷೆ ಅಲ್ಲ, ನನಗೆ ಬಹು ನಿರೀಕ್ಷೆ. ಈ ಸಿನಿಮಾದ ಮೇಲೆ ನನ್ನ ಲೈಫಲ್ಲಿ ಇದು ಒಂದು ಸಿನಿಮಾ ದೊಡ್ಡ ಲೆವೆಲ್ಗೆ ಹೋಗುತ್ತೆ, ಒಂದು ಚೆನ್ನಾಗಾಗುತ್ತೆ ಅಂತ ನಾನೊಬ್ಬ ಆ್ಯಕ್ಟ್ರಾಗಿ ಇಷ್ಟು ವರ್ಷ ಸರ್ವಿಸ್ ಮಾಡ್ತಾ ನಾನು ಕನಸು ಕಾಣ್ತಾ ಇರೋ ಚಿತ್ರ ಇದು. ಮೇಡಮ್, ನಿಮ್ಮ ಮಾತುಗಳು ಅಶೋಕ ಬಗ್ಗೆ ಎಲ್ರಿಗೂ ಖಂಡಿತ ಸಿನಿಮಾ ಇಷ್ಟ ಆಗುತ್ತೆ. ನೀವೆಲ್ಲರೂ ನಿಮ್ಮ ಇಡೀ ಫ್ಯಾಮಿಲಿ ಜೊತೆ, ಎಕ್ಸ್ಟೆಂಡೆಡ್ ಫ್ಯಾಮಿಲಿ, ಮಕ್ಕಳು, ನಿಮ್ಮ ಅಜ್ಜಿ ತಾತ ಯಾರ್ಯಾರಿದ್ದಾರೆ ಎಲ್ಲರೂ ಕರ್ಕೊಂಡು ಬಂದು ಒಟ್ಟಿಗೆ ಕೂತ್ಕೊಂಡು ಸಿನಿಮಾ ನೋಡ್ಬೋದು. ನೀವೆಲ್ಲರೂ ನಗ್ತೀರಾ, ಅಳ್ತೀರಾ. ಅಂದರೆ ಫೈಟ್ಸಲ್ಲಿ ನಿಮ್ಗೆ ವಾವ್ ಅಂತ ಮೂಮೆಂಟ್ಸ್ ಇದೆ, ಎಲ್ಲ ಪ್ರತಿಯೊಂದು ಇದೆ. ನಿಮಗೆ ಅನಿಸುತ್ತೆ ಇವನಿಗೆ ಹೊಡೆದಾಕ್ಬೇಕು ಅಂತ. ಅದೆಲ್ಲ ನಿಮಗೆ ಪ್ರೇಕ್ಷಕರಾಗಿ ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ ಸಿನಿಮಾ. ಸೊ ಫೆಬ್ರವರಿ ನೀವೆಲ್ಲರೂ ಸಿನಿಮಾ ಥಿಯೇಟ್ರಿಗೆ ಬಂದು ದ ರೈಸ್ ಆಫ್ ಅಶೋಕ ನೋಡಿ ನಮಗೆಲ್ಲ ಹಾರೈಸಬೇಕು ಅಂತ ಕೇಳಿ. ಸರ್, ಧನ್ಯವಾದಗಳು. ನಿಮ್ಮ ಜೊತೆ ಸಂಕ್ರಾಂತಿ ಹಬ್ಬದಲ್ಲಿ ಮಾತಾಡ್ತಾ ನಮ್ಮ ಕಳೆದೋಗಿರೋ ದಿನಗಳು ಕೂಡ ನೆನಪು ಮಾಡಿದ್ರಿ, ಒಂದಷ್ಟು ವಿಚಾರಗಳನ್ನ ಶೇರ್ ಮಾಡಿದ್ರಿ, ಒಂದಷ್ಟು ನಿಮ್ಮ ಸಿನಿಮಾ ಬಗ್ಗೆಯೂ ಕೂಡ ಮಾತಾಡಿದ್ರಿ. ನ್ಯೂಸ್ 18 ತಂಡದ ಕಡೆಯಿಂದ ನಿಮಗೂ ಕೂಡ ಧನ್ಯವಾದಗಳು ಸರ್. ಮತ್ತು ನಿಮಗೂ ಕೂಡ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಮೇಡಮ್. ನಿಮಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಅಶೋಕ ದೊಡ್ಡ ಮಟ್ಟದ ಸದ್ದು ಮಾಡಲಿ, ಹೊಸ ಒಂದು ದಾಖಲೆ ನಿಮ್ಮ ಹೆಸರಿನಲ್ಲಿ ರೈಸ್ ಆಗಲಿ ಅಂತ ನಾವು ಹಾರೈಸ್ತೀವಿ ಸರ್. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ಇದಿಷ್ಟು ರೈಸಿಂಗ್ ಅಶೋಕ ಬಳಗದ ಸಂಕ್ರಾಂತಿಯ ಸಡಗರದ ಮಾತುಗಳು. ಸೊ ಕ್ಯಾಮ್ರಾ ಪರ್ಸನ್ ರಾಯ್ಡು ಜೊತೆ ಸತೀಶ್ ಕನಕಪುರ, ನ್ಯೂಸ್ 18 ಬೆಂಗಳೂರು.